ಹಾಯ್ ಹೆಲೋ ಎವ್ರಿವನ್ ಎಲ್ಲ ನನ್ನ SSC GD ಎಕ್ಸ್ಪೀರಿಯನ್ಸಿಗೆ ಇದೊಂದು ನೋಟಿಸನ್ನು ನೋಟಿಫಿಕೇಶನ್ ಭಾಳಷ್ಟು ಯೂಟ್ಯೂಬ್ನಲ್ಲಿ ಬರ್ತಾ ಇದೆ. ಎಲ್ಲರೂ ಕೂಡ ಶಾಕಿಂಗ್ ಆಗಕ್ಕೆ ಹೋಗ್ಬೇಡ್ರಿ, ಆರಾಮ್ಸಾಗಿ ಕೂಲಾಗಿರ್ರಿ. ಏನಾಗಿದೆ ಇದರಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ನಾನು ನಿಮ್ಗೆ ಕೀ ಆನ್ಸರ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿಸಿಂದ ಆರಾಮ್ಸಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ಯಾರು ಕೂಡ ಗಾಬರಿ ಆಗಕ್ಕೆ ಹೋಗಬೇಡ್ರಿ. ನೋಡ್ಕೋಬೋದು, ಇಂಪಾರ್ಟೆಂಟ್ ಆದಂಥ ನೋಟಿಸನ್ನು ಬಿಟ್ಟಿದ್ದಾರೆ ಈ SSC ವೆಬ್ಸೈಟ್ನಲ್ಲಿ. ಏನು ಬಿಟ್ಟಿದ್ದಾರಪ್ಪ ಅಂತಂದ್ರೆ, ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫಾರ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CAPF ಅಂತೇಳಿ SSF ಆ್ಯಂಡ್ ಅಸ್ಸಾಂ ರೈಫಲ್ GD ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 2024 ವಾಸ್ ಕಂಡಕ್ಟೆಡ್ ಬೈ ದ ಕಮಿಷನ್ ಆಫ್ 20/2/2024ರಿಂದ 7/3/2024 ನಿಮ್ಮದು ಏನು ಎಕ್ಸಾಮ್ ನಡೆಯುತ್ತಲ್ಲ ಆ ಎಕ್ಸಾಮ್ ಒಳಗಡೆ ಒಂದು ದಿನ ಏನಪ್ಪ ಅಂತಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಏನಪ್ಪ ಅಂತಂದ್ರೆ ನೀವೇನು ಆನ್ಲೈನ್ ಮುಖಾಂತರ ಏನು ಎಕ್ಸಾಮ್ ಬರಿತಾ ಇದ್ರಲ್ಲ ಆ ಎಕ್ಸಾಮ್ ಬರೆಯುವಾಗ ಒಂದಿಷ್ಟು ಸೆಂಟರ್ಗಳಲ್ಲಿ ಎಕ್ಸಾಮ್ ಸೆಂಟರ್ಗಳೇನಿದ್ವಲ್ಲ ಆ ಎಕ್ಸಾಮ್ ಸೆಂಟರ್ಗಳಲ್ಲಿ ಎಕ್ಸಾಮ್ ಟೆಕ್ನಿಕಲ್ ಪ್ರಾಬ್ಲಮ್ ಆಕೇಶಂದ ಸರ್ವರ್ದು ಪ್ರಾಬ್ಲಮ್ ಆಕೇಶಂದ ಅದಕ್ಕೋಸ್ಕರ ಎಕ್ಸಾಮ್ ಆನ್ ಆಗಿಲ್ಲ, ಎಕ್ಸಾಮ್ ಕೂಡ ಅವರು ಬರೆದಿರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೀಗ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಯಾವಾಗಪ್ಪ ಅಂದ್ರೆ 2ನೇ ಪಾಯಿಂಟ್ ನೋಡ್ಕೊಡ್ರಿ. ಇನ್ ವ್ಯೂ ಆಫ್ ದ ಅಬೌವ್ ದ ಕಮಿಷನ್ ಕಂಡಕ್ಟೆಡ್ ಎಕ್ಸಾಮ್ ಆನ್ 13/33 ಫಾರ್ those candidates who had appeared for the exam on the dates venue shifts mentioned in the ಅಂದ್ರೆ 30ನೇ ತಾರೀಕು 3ನೇ ತಿಂಗಳ ಇದೇ 30ನೇ ತಾರೀಕಿಗೆ ನಿಮ್ಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಅಷ್ಟರಿಗೆ ಅಂತಲ್ಲ, ನೀವು ಕರೆಕ್ಟಾಗಿ ತಿಳ್ಕೊಳ್ರಿ ಈ ನೋಟಿಸ್ ಏನಿದೆ ಅಂತ ಹೇಳಿಕ್ಸಂದ. ಎಲ್ಲರೂ ಕೂಡ ಎಕ್ಸಾಮನ್ನು ಬರಿಬೋದಾ ಅಂತ ಹೇಳಿಕ್ಸಂದ ಭಾಳಷ್ಟು ಜನ ಕಮೆಂಟನ್ನು ಹಾಕ್ತಾಯಿದ್ರಿ, ಭಾಳಷ್ಟು ಜನ ಕಾಲ್ ಮಾಡ್ತಾಯಿದ್ರಿ. ಯಾರು ಫ್ರೀಯಾಗಿ ಮೈಂಡನ್ನು ಫ್ರೀ ಇಟ್ಕೊಳ್ರಿ. ಕರೆಕ್ಟಾಗಿ ಯಾರ್ಯಾರು ಎಕ್ಸಾಮ್ ಬರೀಬೇಕಾಗುತ್ತೆ ಅಂತ ಹೇಳಿಕ್ಸಂದ ಇಲ್ಲಿ ಕೊಟ್ಟಿದ್ದಾರೆ. ಅವರ ಕ್ಯಾಂಡಿಡೇಟ್ ಆಫ್ GD ಎಕ್ಸಾಮ್ 2024 ಫಾರ್ ಎಕ್ಸಾಮಿನೇಷನ್ ಅಂತ ಹೇಳಿಕ್ಸಂದ ಇಲ್ಲಿ ಎಷ್ಟನೇ ಶಿಫ್ಟು ಯಾವ ಡೇಟಿಗೆ ಆ ಕ್ಯಾಂಡಿಡೇಟ್ ನಂಬರ್ ಅಂದ್ರೆ ನಿಮ್ಗೆ ಯಾವ ಎಕ್ಸಾಮ್ ಯಾವ ಕಾಲೇಜ್ನಲ್ಲಿ ನೀವು ಎಕ್ಸಾಮನ್ನು ಬರೆದಿರಲ್ಲ. ಸೊ ನಮ್ಮದು ಇವೆಲ್ಲ ಔಟ್ ಆಫ್ ಸ್ಟೇಟ್ ಇದಾವೆ, ಖಾನಾಪುರ ಈ ಥರ ಎಲ್ಲ ನಿಮ್ಗೆ ಅದಾವೆ. ನಮ್ಮ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದ್ದವಪ್ಪ ಅಂದ್ರೆ ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಂಥಲ್ಲೆಲ್ಲ ಎಕ್ಸಾಮ್ಗಳು ಅಷ್ಟೇ ಇದ್ದು. ಸೊ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರದಂತಾಗಿ ಎಕ್ಸಾಮ್ ಸೆಂಟರ್ನಲ್ಲಿ ಎಕ್ಸಾಮ್ಗಳ ನಡೆಯೋದಿಲ್ಲ. ಎಲ್ಲರೂ ಕೂಡ ಎಕ್ಸಾಮ್ ಏನು ಬರ್ದಿದ್ದಿಲ್ಲ, ನೀವು ಆರಾಮ್ಸೆ ಕೂಲಾಗಿ ಫ್ರೀಯಾಗಿ ಇರ್ರಿ. ಇದು ಅದೇ ನೋಟಿಸ್. ಇದು ನಿಮ್ಗೆ ಆ ನೋಟಿಸನ್ನು ನೋಡ್ಕೊಂಡ್ಕಿಸಿಂದ ಎಲ್ಲರೂ ಕೂಡ ಗಾಬರಿ ಆಗ್ತಾಯಿದ್ರಿ. ಇಲ್ಲಿ ಕೊಟ್ಟಿದ್ದಾರೆ ಅವ್ರು ಏನಪ್ಪ ಅಂತಂದ್ರೆ ಅದು ಕಾಲೇಜ್ ನೇಮನ್ನು ಕೊಟ್ಟಿದ್ದಾರೆ ಮತ್ತು ರೀಸನ್ ಅಂದರೆ ಯಾವ ನಮ್ಮದು KKR ರೀಸನ್ ಬರ್ತದಲ್ಲ, KKR ರೀಸನ್ದಲ್ಲಿ ಇಲ್ಲಿ CR ರೀಜನ್ ಮತ್ತು NR ರೀಜನ್, NER ರೀಜನ್, CR ನೆಕ್ಸ್ಟ್ NR ಟೋಟಲಾಗಿ ಈ ಥರ ಎಲ್ಲ ಏನು ರೀಜನ್ಗಳದಾವಲ್ಲ ಇವೆಲ್ಲ ಲಕ್ನೋ, ಪಾಟ್ನಾ, ಪ್ರಯಾಗ್ರಾಜ್ ಇವೇನು ಡಿಸ್ಟಿಕ್ನಲ್ಲಿ ಎಕ್ಸಾಮ್ದ ಟೆಕ್ನಿಕಲ್ ಪ್ರಾಬ್ಲಮ್ ಆಕೇಶಂದ ಅವ್ರದ್ದು ಎಕ್ಸಾಮ್ ನಡೆದಿರಲಿಲ್ಲ. ರೂರ್ಕೆ, ಖಾನಾಪುರ ಅಲ್ಲಿ ಡೇಟನ್ನು ಕೊಟ್ಟಿದ್ದಾರೆ 5/3/2024 ಆ ಡೇಟಿಂದು ಕೂಡ ಮತ್ತು 7ನೇ ಡೇಟಿಂದು ಕೂಡ ಪ್ರಾಬ್ಲಮ್ ಆಗೈತಿ. 6ನೇ ಡೇಟಿಂದು, 24ನೇ ಡೇಟಿಂದು, 20ನೇ ಡೇಟಿಂದು ಪ್ರತಿಯೊಂದು ಡೇಟ್ನಲ್ಲಿ ಕೂಡ ಒಂದು ಶಿಫ್ಟ್ ವೈಸ್ ಕೂಡ ಶಿಫ್ಟ್ ನೇಮ್ ಎಷ್ಟನೇ ಶಿಫ್ಟ್ ಅಂತೂ ಕೂಡ ಕೊಟ್ಟಿದ್ದಾರೆ. 2ನೇ ಶಿಫ್ಟು, 4ನೇ ಶಿಫ್ಟು ಮತ್ತು 2, 1, 1, 2 ಈ ಥರ ಟೋಟಲಾಗಿ ಇಷ್ಟು ಕ್ಯಾಂಡಿಡೇಟ್ಗಳು ಎಷ್ಟಪ್ಪ ಅಂತಂದ್ರೆ ಫಸ್ಟ್ನೇದು ನೋಡ್ಕೊಳ್ರಿ. ಆ ಕಾಲೇಜಿನಲ್ಲಿ CR ಖಾನಾಪುರ 5/3/2024 2ನೇ ಶಿಫ್ಟ್ನಲ್ಲಿ 126 ಮಂದಿದ ಎಕ್ಸಾಮ ನಡೆದಿಲ್ಲ. ಎಷ್ಟಪ್ಪ ಅಂತಂದ್ರೆ 126 ಮಂದಿದ ಆ ಡೇಟಿಗೆ ಎಕ್ಸಾಮ ನಡೆದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇಂತ್ರ. ಸೊ ನೆಕ್ಸ್ಟ್ ಎಲ್ಲ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಟೋಟಲಾಗಿ 81 ಎಕ್ಸಾಮ್ ಸೆಂಟರ್ಗಳೇನಿದಲ್ಲ 81 ಎಕ್ಸಾಮ್ ಸೆಂಟರ್ನಲ್ಲಿ ಆ ಡೇಟಿಂದ ಮತ್ತು ಆ ಶಿಫ್ಟ್ ಎಷ್ಟು ಕೆಡೆಟ್ಗಳು ಎಕ್ಸಾಮ್ ಬರೆದಿಲ್ಲ ಅಂತ ಹೇಳಿಕ್ಸಂದ ಈ ನೋಟಿಸನ್ನು ಬಿಡುಗಡೆ ಮಾಡಿದಾರೆ. ಎಲ್ಲರೂ ಕೂಡ ಎಕ್ಸಾಮ್ನ ನಡೆಸ್ತಾರೆ ಅಂತ ಹೇಳಿಕ್ಸಂದ ಎಷ್ಟೋ ಜನಕ್ಕೆ ಖುಷಿ ಕೂಡ ಆಗಿದೆ. ಯಾಕಂದರೆ ಎಕ್ಸಾಮ್ ಸರಿಯಾಗಿಲ್ಲ ಅನ್ನೋರಿಗೆಲ್ಲ ಖುಷಿಯಾಗಿದೆ. ಎಕ್ಸಾಮ್ ಯಾರ್ಯಾರಿಗೆಲ್ಲ ಚೆನ್ನಾಗಿದೆ, ಯಾಕೆ ನಡೆಸ್ತಾ ಇದ್ದಾರಪ್ಪ ಇಷ್ಟೆಲ್ಲ ಸ್ಟಡಿ ಮಾಡಿಕೆಶಂದ ಆರಾಮ್ಸಾಗಿ ಇದ್ವಲ್ಲ ಅಂತ ಹೇಳಿಕ್ಸಂದ ಅವರು ಕೂಡ ಒಂಥರ ಏನೋ ಫೀಲ್ ಆಗ್ತಾಯಿದೆ. ಕರೆಕ್ಟಾಗಿ ನೋಟಿಸನ್ನು ನೋಡ್ಕೊಳ್ರಿ. ಒಂದು ಸಾರಿ ನೀವು ನೋಟಿಸನ್ನು ಡೌನ್ಲೋಡ್ ಮಾಡ್ಕೊಂಡ್ಕೇಶಂದ ನೀವು ಕೂಡ ಸ್ಟಡಿ ಮಾಡ್ಕೊಳ್ರಿ. ಯಾಕಂದರೆ ನಿಮ್ಗೆ ಅಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡೋಷ್ಟು ಪೇಷನ್ಸ್ ಇರಲ್ಲ ಅಂದರೆ ಇಲ್ಲೇ ನಾನು ಇಟ್ಟಿದ್ದೀನಿ. ಬೇಕಾದ್ರೆ ಒಂದು ಸಾರಿ ನೀವು ಕೂಡ ಈ ವಿಡಿಯೋನ ಫ್ಯೂಸ್ ಮಾಡ್ಕೇಶಂದ ನೋಡ್ಕೊಳ್ರಿ, ನೋಡ್ಕೊಳ್ರಿ, ಇದ್ರ ಗೊತ್ತಾಗುತ್ತೆ. ಈ ಮಾಹಿತಿಯನ್ನು ನಿಮ್ಗೆ ಈಗ ಬಿಟ್ಟು ಭಾಳಾದ್ರೆ ಒಂದು 1 hour 2 hour ಆಯಿತು. ಈ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರ ನಾನು ಮಾರ್ನಿಂಗ್ ತಿಳಿಸ್ಬೇಕಂದೆ. ಅದಕ್ಕೋಸ್ಕರ ನಿಮ್ಮ ನಿದ್ದೆ ಹತ್ತಲ್ಲ ನಮ್ಮ ಹುಡುಗರಿಗೆ. ಯಾಕಂದರೆ ಡ್ರೀಮ್ ಸಕ್ಸಸ್ ಈ ಸಾರಿ BHF, CRPF, ITBP ಯಾವುದೇ ಒಂದು ಕನಸನ್ನು ಕಟ್ಕೊಂಡು ಕೇಶಂದ ಈ ಸಾರಿ ನಾನು ಜಾಬ್ಗೆ ಸೇರತ್ತೀನಿ ಅಂತ ಹೇಳಿಕ್ಸಂದ ಆಸೆಯನ್ನು ಕಟ್ಕೊಂಡಿರ್ತೀರಿ.
ಅದಕ್ಕೋಸ್ಕರ ಎಲ್ಲ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನೀಡ್ತಾ ಇದ್ದೀವಿ. ಕೀ ಆನ್ಸರ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಬೇಡ್ರಿ, ಬಿಟ್ಟು ಬಿಡ್ರಿ. ಕೀ ಆನ್ಸರನ್ನು ನೆಕ್ಸ್ಟ್ 30ನೇ ತಾರೀಕಿಗೆ ಎಕ್ಸಾಮ್ ನಡೆಸ್ತಾ ಇದ್ದಾರೆ. 30ನೇ ತಾರೀಕು ಎಕ್ಸಾಮ್ ಆದ ನಂತರ ಒಂದು 5-6 ದಿನಕ್ಕೆ ನಿಮ್ಮ ಕೀ ಆನ್ಸರ್ ಬರ್ತೈತಿ. ಅಲ್ಲಿ ಮಟ್ಟ ಕೀ ಆನ್ಸರ್ ಯಾರೂ ತಲೆಯನ್ನು ಕೆಡಿಸ್ಕೋಬೇಡ್ರಿ. ನಿಮ್ಮ ಫಿಸಿಕಲ್ ಎಫರ್ಟನ್ನು ಫಿಸಿಕಲ್ ಕಂಟಿನ್ಯೂ ಇಟ್ಕೊಳ್ರಿ. ಈ ಮಾಹಿತಿನ ತಿಳಿಸೋದಕ್ಕೋಸ್ಕರ ನಾನು ಬಂದೆ. ಕೀ ಆನ್ಸರ್ ಬಿಟ್ಟ ತಕ್ಷಣ ನಿಮ್ಗೆ 100% ನಾನು ರಿಯಲ್ ಆದಂಥ ನಿಮ್ಗೆ ಲೈವ್ ಆಗಿ ನಾನು ನಿಮ್ಗೆ ಯಾರ್ದಾದ್ರು ಕೀ ಆನ್ಸರನ್ನು ಓಪನ್ ಮಾಡಿಕಿಸಿಂದ ನಾನು ತೋರಿಸ್ಕೊಡ್ತೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮರೆಯೋಕೆ ಹೋಗಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ಏನಿರ್ತಾವಲ್ಲ ಈ ಥರ ಬಂದೇ ಬರ್ತಾವೆ. ಸೊ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ದಿ ಲಕ್. ಜೈ ಹಿಂದ್, ಜೈ ಕರ್ನಾಟಕ.